ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ಬೆಳಗ್ಗೆಯ ಒಂದು ಮಾರ್ನಿಂಗ್ ಡ್ರಿಂಕ್ ಅಂತ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ವಾಟರ್. ಇದು ಫ್ಲ್ಯಾಕ್ಸ್ ಸೀಡ್ಸ್ನ ನಾನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಬಿಸಿ ನೀರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಲೋಟದಷ್ಟು ಕುಡ್ದಿರ್ತೀನಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಈ ಥರದೊಂದು ರಂಗೋಲಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಬಂದಿತ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಆಯಿತಾ. ನನಗಿಷ್ಟ ಆಯಿತು, ನಿಮಗೂ ಇಷ್ಟ ಆಯಿತಾ ಅಂತ ಹೇಳಿ. ಇದು ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ. ಆಲ್ರೆಡಿ ಶಾಪ್ ಓಪನ್ ಮಾಡಿದ್ದೀನಿ. ಬೆಳಗ್ಗೆ ಒಂದು 9:30ಯಿಂದ ಒಂದು ಸಂಜೆ ಒಂದು 7-7:30 ತನಕ ಕೂಡ ನಾನು ಶಾಪಲ್ಲೇ ಇರ್ತೀನಿ. ಹಾಗಾಗಿ ಸ್ವಲ್ಪ ಬ್ಯುಸಿನೇ. ಅಲ್ಲಿ ವೆಹಿಕಲ್ ಸೌಂಡ್ಸ್ ಎಲ್ಲ ಇರುತ್ತೆ, ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಸಂಜೆ ಮನೆಗೆ ಬಂದಮೇಲೆ ಸುಸ್ತಾಗಿರುತ್ತೆ ಆ ಥರ ಅಂತ ಹೇಳಿ. ಇನ್ನು ಇವಾಗಿನ ನನ್ನ ಡೈಲಿ ರೊಟೀನ್ ಹೀಗಾಗಿದೆ ಅಂದರೆ, ಎಕ್ಸಾಕ್ಟ್ ಒಂದು 9:30 ಅನ್ನೋದ್ರೊಳಗೆ ನನ್ನ ಮಗನ ಸ್ಕೂಲು ಬಸ್ ಬರ್ತಿದ್ದಂಗೆ ನಾನು ಕೂಡ ರೆಡಿಯಾಗಿರ್ತೀನಿ. ಅಷ್ಟರೊಳಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಅಡುಗೆ, ಮನೆ ಕೆಲಸ, ಬಟ್ಟೆ ಪಾತ್ರೆ ಪ್ರತಿಯೊಂದು ಕೆಲಸನೂ ಕೂಡ ಕಂಪ್ಲೀಟಾಗಿ ನಾನು ರೆಡಿಯಾಗಿರ್ತೀನಿ. ಒಂಥರ ಎಲ್ಲನೂ ಒಂಥರ ಡಿಸಿಪ್ಲಿನ್ಡಾಗಿ ಹೋಗಿದೆ. ಇಷ್ಟು ದಿನ ಮನೇಲೇ ಇದ್ದಾಗ ಟೈಮಿಂಗ್ಸ್ ಅಂತ ಇರ್ತಿರ್ಲಿಲ್ಲ, ಯಾವಾಗಾಗ ತವ ಕೆಲಸ ಮಾಡ್ಕೋತಿದ್ದೆ. ಬಟ್ ಇವಾಗಂತೂ ಹಂಗಾಗ್ತಾಯಿಲ್ಲ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಅಷ್ಟೇ ಬೆಳಗ್ಗೆ ತಿಂಡಿಗೆ ಅಂತ ಟೊಮೆಟೊ ಬಾತ್ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ತಿಂಡಿ ಮಾಡ್ಕೋತಾ ಇದ್ದರೆ ಇನ್ನೊಂದು ಕಡೆ ಪಾತ್ರೆ ತೊಳ್ಕೊಳ್ಳೋದು, ಅದು ಇದು ಎಲ್ಲ ಕೆಲಸಗಳನ್ನು ಕೂಡ ಒಟ್ಟೊಟ್ಟಿಗೆ ಮಾಡ್ಕೊಂಬಿಡೋದು ನಾನು. ಯಾಕಂದರೆ ಒಂದಾದ್ಮೇಲೆ ಒಂದು ಮಾಡ್ಕೋತಾ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಈಗ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಗುಡಿಸಿ ಒರೆಸಿ ಬಟ್ಟೆ ಕೂಡ ವಾಶ್ ಮಾಡಿಕೊಂಡು ಬಂದಿದ್ದಾಯಿತು. ಅದಾದಮೇಲೆ ನಾನು ತಿಂಡಿ ರೆಡಿ ಮಾಡಿದ್ದು. ಈಗ ತಿಂಡಿಗೆ ಅಂತ ಹೇಳಿ ವಿಸಿಲ್ ಬರೋದಕ್ಕಂತ ಇಟ್ಟು ಪಾತ್ರೆ ವಾಶ್ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಫೈನಲಾಗಿ ಏನೇನು ಇರುತ್ತೆ ಎಲ್ಲ ಪಾತ್ರೆನೂ ವಾಶ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ. ಅವಾಗ ಸೆಲ್ಫ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಟ್ಬಿಟ್ರೆ ಎಲ್ಲ ಕೆಲಸ ಆಗಿರುತ್ತೆ. ಫುಲ್ ಡೇ ನಾನು ಸಮಾಧಾನವಾಗಿ ಅಲ್ಲಿನ ಕೆಲಸನೂ ಮಾಡ್ಕೊಳ್ಬೋದು ಅಂತ ಹೇಳಿ. ಟೊಮ್ಯಾಟೊ ಬಾತ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ನನಗೆ ಸ್ವಲ್ಪ ಹೀಟ್ ಆಗಿತ್ತು ಅಂತ ಹೇಳಿ ಬಾರ್ಲಿ ಗಂಜಿ ಮಾಡ್ಕೋತಾ ಇದ್ದೀನಿ. ಈ ಬಾರ್ಲಿ ಇದೆಯಲ್ಲ, ಅದನ್ನು ನಾನು ಡ್ರೈ ರೋಸ್ಟ್ ಆ ಥರ ಎಲ್ಲ ಏನೂ ಮಾಡಿಲ್ಲ. ಹಾಗೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು 1 ಲೋಟ ಅಥವಾ 2 ಲೋಟದಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಬಾರ್ಲಿ ಪೌಡರು, ಸ್ವಲ್ಪ ಉಪ್ಪು, ಇದನ್ನು ಹಾಕಿ ನೀಟಾಗಿ ಈ ಥರ ಕುದಿಸಿ ಎತ್ತಿಟ್ಕೊಂಡ್ಬಿಟ್ರೆ ನಾವು ಒಂದು ಇಡೀ ದಿನದಲ್ಲೇ ಈ ಥರ ಇಷ್ಟನ್ನು ಕೂಡ ಕುಡಿತೀನಿ. ಒಂದು ಅವಾಗ ಸ್ವಲ್ಪನೇ ಕುಡಿತಿರ್ತೀನಿ. ಹೀಗೆ ಕುಡಿಯೋದು ನಮಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ನಮ್ಮ ಬಾಡಿ ತುಂಬ ತಂಪಾಗಿರುತ್ತೆ. ನಾನು ಮಿಷನಲ್ಲೆಲ್ಲ ಕೆಲಸ ಮಾಡೋದ್ರಿಂದ ಸ್ವಲ್ಪ ಹೀಟ್ ಆಗಿರುತ್ತಲ್ವ, ಅದಕ್ಕೆ ಇದನ್ನು ನಾನು ಟ್ರೈ ಮಾಡ್ತೀನಿ. ಇನ್ನು ರೆಡಿಯಾಗಿ ಶಾಪಿಗೆ ಬಂದೆ. ನನ್ನ ಮಗ ಒಂದೇ ಹೊಸ್ರಿಗೆ ಓಡೋಗಿ ಅಂಗಡಿ ಓಪನ್ ಮಾಡೋಕ್ಕಂತ ಹೋಗಿದ್ದಾನೆ. ನನ್ನ ಗಾಡಿ ಇಳಿಯೋದ್ರೊಳಗಡೆ ಹೋಗಿ ಇನ್ನು ಶಾಪೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು, ಇವತ್ತು ಶಾಪಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇದೆ. ನಾನು ಎಲ್ಲನೂ ಡಿಟೇಲಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಟ್ರೈಪೋಡನ್ನ ನಾನು ಅಲ್ಲಿ ತೊಗೊಂಡೋಗೋದಿಲ್ಲ. ಮತ್ತು ಅಲ್ಲಿ ಯಾರಾದರೂ ಒಬ್ಬರು ವಿಡಿಯೋ ಮಾಡಬೇಕಾಗುತ್ತೆ. ಅದಕ್ಕೆ ಎನಿ ಟೈಮ್ ಇವರಿಗೆಲ್ಲ ವಿಡಿಯೋ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಇಲ್ಲಿ ಕಾಲೇಜು ಮತ್ತು ಹಾಸ್ಟೆಲ್ಸ್ ಎಲ್ಲ ಹತ್ತಿರ ಇರೋದ್ರಿಂದ ಅಲ್ಲಿ ಕಾಲೇಜ್ ಮಕ್ಕಳೆಲ್ಲರೂ ಬರ್ತಿರ್ತಾರೆ. ಅವರೆಲ್ಲ ನನ್ನ ಮಗನಿಗೆ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಅವ್ನು ಎತ್ಕೊಳ್ಳೋದು, ಮುದ್ದು ಮಾಡೋದು ಮಾಡ್ತಿರ್ತಾರೆ. ನಿಮ್ಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಹೇಳ, ನಮ್ಮ ಅಂಗಡಿ ಪಕ್ಕನೇ ಬೇಕ್ರಿ ಕಣ್ರಿ. ಡಯಟ್ ಮಾಡಬೇಕು, ಸ್ಲಿಮ್ ಆಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಬೇಕ್ರಿ ಕಾಣ್ತಿರುತ್ತೆ, ಪಬ್ಸ್ ಕಾಣ್ತಿರುತ್ತೆ. ಏನು ಮಾಡೋದು? ಇನ್ನು ಅಲ್ಲಿ ನನ್ನ ಮಕ್ಕಳು ಇಬ್ಬರು ಈ ಥರ ಆಟ ಆಡ್ತಿದ್ದಾರೆ. ನನ್ನ ಮಗ ಸ್ಕೂಲಿಂದ ಅಲ್ಲಿಗೆ ಬಂದ. ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಅಂದರೆ 2 ದಿನದ ವಿಡಿಯೋನೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ನೆಕ್ಸ್ಟ್ ಡೇ ಇದ್ದದ್ದು ವಿಡಿಯೋ. ನಾನು ಇವತ್ತಿನ ದಿನ ತಿಂಡಿಗೆ ಅಂತೇಳಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತಿರೋ ಪ್ರಕಾರ ನಾನು ಯಾವುದೇ ಅಡುಗೆಲಾಗಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಜಾಸ್ತಿ ತರಕಾರಿಗಳನ್ನು ಬಳಸ್ತೀನಿ. ಇವತ್ತು ಅಷ್ಟೇ ಬೀನ್ಸು, ಕ್ಯಾರೆಟು, ಆಮೇಲೆ ಹೂಕೋಸು ಇದನ್ನೆಲ್ಲವೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಯಿತಾ. ಇವತ್ತು ಅಪರೂಪಕ್ಕೆ ಮಕ್ಕಳು ನನಗೆ ಬೂಸ್ಟ್ ಮಾಡಿಕೊಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ. ಚಿಕ್ಕವನು ಬೂಸ್ ಅಂತ ಕೇಳ್ತಾ ಇದ್ದ, ಅಪರೂಪಕ್ಕೆ ಕೇಳ್ತಿದ್ದಾರಲ್ಲ ಅಂಥೇಳಿ ಮಾಡಿಕೊಟ್ಟೆ. ಅವರು ಆ ಥರ ಕೇಳ್ಬಿಟ್ಟು ಕುಡಿದ್ರೆ ನಮಗೂ ಒಂದು ಸಮಾಧಾನ ಮಾಡೋಕ್ಕೆ ಅಂಥೇಳಿ ಇವತ್ತು ಉಪ್ಪಿಟ್ಟನ್ನ ಚಿರೋಟಿ ರವೆಯಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಚಿರೋಟಿ ರವೆಯಲ್ಲಿ ಉಪ್ಪಿಟ್ಟು ಮಾಡೋಕ್ಕಿಂತ ಮುಂಚೆ ಇದು ತರಕಾರಿನೆಲ್ಲ ಬೇಯಿಸ್ಕೊಂಡಲ್ಲ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಎಷ್ಟು ತರಕಾರಿನೇ ಇದೆ ಬರೀ ನೋಡಿ ಅಂಥೇಳಿ. ಅದ್ರಲ್ಲಿ ರವೆನೇ ಕಡಿಮೆ ಇರುತ್ತೆ, ಅಷ್ಟು ತರಕಾರಿಗಳು ಹಾಕಿರ್ತೀನಿ. ಇನ್ನು ನನಗೆ ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಓಟ್ಸ್ ಎಲ್ಲ ಇರುತ್ತಲ್ಲ, ಚಿಯಾ ಪುಡ್ಡಿಂಗ್ ಎಲ್ಲ ಮಾಡ್ತಿದ್ವಲ್ಲ, ಈ ಓಟ್ಸು ಡ್ರೈ ಫ್ರೂಟ್ಸ್ನೆಲ್ಲ ನಾನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ತಿಂತಿದ್ದೆ. ಅಂದರೆ ಯಾವಾಗಲೂ ಅಲ್ಲ, ಅವಾಗವಾಗ. ಇವತ್ತೇನು ಮಾಡಿದೆ ಅಂದರೆ, ನಾನು ಸಂಜೆ ಬಂದ ತಕ್ಷಣ ನಂಗೆ ಸುಸ್ತಾಗಿರುತ್ತೆ, ಏನಾದರೂ ತಿನ್ನಬೇಕಂತ ಅನಿಸುತ್ತೆ. ಅದಕ್ಕೆ ಬೆಳಗ್ಗೆ ಹೋಗುವಾಗಲೇ ತಿಂಡಿ ಎಲ್ಲ ಮಾಡಬೇಕಾದ್ರೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಓಟ್ಸು, ಚಿಯಾ ಸೀಡ್ಸು, ಸ್ವಲ್ಪ ತಂಪಿನ ಬೀಜ ಇದ್ದರೆ ಅದು, ಆಮೇಲೆ ಒಣ ದ್ರಾಕ್ಷಿ, ಬಾದಾಮಿ ಇದನ್ನೆಲ್ಲದನ್ನು ಕೂಡ
ಹಾಕಿ ಅದಕ್ಕೆ ಬಿಸಿ ಹಾಲನ್ನ ಹಾಕಿಟ್ಬಿಟ್ಟು ಹೋಗಿರ್ತೀನಿ. ಸಾಯಂಕಾಲ ಬಂದು ಹಸಿವಾದರೆ ಅದನ್ನೇ ತಿನ್ಬೋದಲ್ವಾ, ಆ ಕಾರಣಕ್ಕಾಗಿ. ಇನ್ನು ಊಟಕ್ಕೆ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ಇಲ್ಲಿ ಮಾಡೋಕ್ಕೆ ಹೋಗಲ್ಲ, ಟೈಮ್ ಆಗುತ್ತೆ ಅಂಥೇಳಿ. ಉಪ್ಪಿಟ್ಟು, ಆಮೇಲೆ ಅನ್ನ ಸಾಂಬಾರು, ಆರೆಂಜು ಮತ್ತು ಪೇರಲೆ ಹಣ್ಣು ಇದನ್ನೆಲ್ಲದನ್ನೂ ಕೂಡ ಪ್ಯಾಕ್ ಮಾಡಿಕೊಂಡೆ ಅಲ್ಲಿ ತೊಗೊಂಡೋಗ್ಬಿಡೋಣ ಅಂತ ಹೇಳಿ. ಯಾಕಂದರೆ ಅಲ್ಲಿ ಪಾಪು ಅವಾಗವಾಗ ಅದು ಇದು ತಿನ್ನಬೇಕಂತ ಕೇಳ್ತಿರ್ತಾನೆ, ಇದೆಲ್ಲ ಹೆಲ್ದಿಯಾಗಿರುತ್ತಲ್ವ ಅದಕ್ಕೆ. ಇನ್ನು ಊಟನೂ ಅಷ್ಟೇ ಅವನಿಗೆ ಅಂತ ತಗೊಂಡೋಗ್ಬಿಡ್ತೀನಿ. ಇವತ್ತು ಶಾಪಲ್ಲಿ ನಾನೊಂದು ಸ್ಯಾರಿ ಕುಚ್ಚಾಕಿದೆ. ಇದು ನನ್ನ ಓಲ್ಡ್ ಕಸ್ಟಮರ್. ಇವರು ಮೊದಲು ನಂದು ಒಂದು 3-4 ಇಯರ್ಸ್ ಬ್ಯಾಕ್ ಕೋವಿಡ್ ಟೈಮಲ್ಲಿ ನನ್ನ ಶಾಪ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಆ ಶಾಪ್ ನಿಯರೆಸ್ಟ್ ಇರುವಂಥ ಒಬ್ಬರು ಕಸ್ಟಮರ್ ಅವರು ಆಂಟಿ ಅವ್ರು ಯಾವಾಗಲೂ ಕಟೋರಿ ಬ್ಲೌಸ್ನೇ ಸ್ಟಿಚ್ ಮಾಡೋದು. ಅವ್ರಿಗೆ ತುಂಬ ಇಷ್ಟ, ಅವರು ಯಾವಾಗಲೂ ಕಟೋರಿ ಬ್ಲೌಸ್ನೇ ವೇರ್ ಮಾಡ್ತಾರಂತೆ. ಅವರು ಸ್ಯಾರಿ ಕುಚ್ಚು ಕೂಡ ಹಾಕ್ಕೊಡು ಅಂತ ಕೊಟ್ಟಿದ್ರು, ತುಂಬ ಇಷ್ಟ ಆಯಿತು ಅವರಿಗೆ. ಅದನ್ನು ಮಾಡಿ ನಾನೇ ಹೋಗಿ ಕೊಟ್ಟು ಬಂದೆ ಅವ್ರಿಗೆ. ಓವರ್ಲಾಕ್ ಮಿಷನ್ನಿಂದ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು, ಅದು ಸರಿ ಮಾಡೋಕ್ಕಂತ ಸರ್ವಿಸ್ ಮಾಡೋರು ಬಂದಿದ್ದರು, ಅವರು. ಇದಾಗಿತ್ತು ನನ್ನ 2 ದಿನದ ವ್ಲಾಗ್. ಆಯಿತಾ, ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್, ಬಾಯ್, ಟೇಕ್ ಕೇರ್.